ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನಾ. ನಮ್ಮ ಸ್ಟೊಮಕ್ಕಲ್ಲಿರೋ ಆ್ಯಸಿಡ್ಸ್ ಮೆಟಲ್ಸ್ನ ಕರಗಿಸುತ್ತಾ ಇಲ್ವ ಅಂತ ನಾವಿವತ್ತು ತಿಳ್ಕೊಳ್ಳೋಣ. ನಮ್ಮ ಹೊಟ್ಟೆಯಲ್ಲಿರುವ ಆ್ಯಸಿಡ್ಸ್ ಕೆಲವು ಮೆಟಲ್ಸ್ನ ಕರಗಿಸಬಲ್ಲದ್ದು. ಇದು ನಿಮಗೆ ಗೊತ್ತೇ? ಆದರೆ ಹೊಟ್ಟೆಯನ್ನು ಮೆಟಲ್ಸ್ ಕರಗಿಸುವ ಮಿಷನ್ ಎಂದು ಕರೆಯುವ ಮುನ್ನ ಅದರ ಹಿಂದೆ ಇರುವ ಸೈನ್ಸ್ನ ತಿಳಿದುಕೊಳ್ಳೋಣ. ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ಸ್ ಮುಖ್ಯವಾಗಿ HCl ಇರುತ್ತೆ. ಇದರ pH ವ್ಯಾಲ್ಯೂ 1.5 ಇಂದ 3 ವರೆಗೂ ಇರುತ್ತೆ. ಬ್ಯಾಟರಿ ಆ್ಯಸಿಡ್ಸ್ ಅಷ್ಟು ಸ್ಟ್ರಾಂಗ್ ಇರುತ್ತೆ. ಮೆಗ್ನೀಷಿಯಮ್, ಜಿಂಕ್ ಆ್ಯಂಡ್ ಐರನ್ ಈ ಥರ ಮೆಟಲ್ಸ್ ಸ್ಟೊಮಕ್ ಆ್ಯಸಿಡ್ಸಲ್ಲಿ ಕರಗುತ್ತೆ. ಇದೇ ಕಾರಣದಿಂದ ದೇಹವು ಐರನ್ ಮತ್ತು ಜಿಂಕ್ನಂತಹ ಮೆಟಲ್ಸ್ನ ಆದರೆ ಗೋಲ್ಡ್, ಪ್ಲಾಟಿನಿಯಂ ಈ ಥರ ಇಂಪಾರ್ಟೆಂಟ್ ಮೆಟಲ್ಸ್ ಕೂಡ ಕರಗುತ್ತಾ ಅಂತ ಅವು ಹೊಟ್ಟೆಯಿಂದ ಏನು ಚೇಂಜ್ ಆಗದೆ ಹೊರಬರುತ್ತೆ. ಇದು ಯಾವಾಗ ಅಪಾಯ ಅಂದರೆ ಬ್ಯಾಟರಿ ಅಥವಾ ಶಾರ್ಪ್ ಆಬ್ಜೆಕ್ಟ್ಸ್ನ ನುಂಗಿದಾಗ. ಬ್ಯಾಟರಿಯಲ್ಲಿರೋ ಕೆಮಿಕಲ್ಸು ಸೋರಿ ಗಾಯಗಳನ್ನು ಉಂಟು ಮಾಡುತ್ತೆ. ಹೊಟ್ಟೆಯಲ್ಲಿರುವ ಆ್ಯಸಿಡ್ಸ್ ಬಲವಾದದ್ದು, ಆದರೆ ಎಲ್ಲ ದೊಡ್ಡ ತುಂಡುಗಳನ್ನು ಸಂಪೂರ್ಣವಾಗಿ ಕರಗಿಸಲು ಸಾಧ್ಯವಿಲ್ಲ. ಮುಂದೆ ಯಾರಾದರೂ ಹೊಟ್ಟೆಯಲ್ಲಿರುವ ಆ್ಯಸಿಡ್ಸ್ ತುಂಬ ಸ್ಟ್ರಾಂಗ್ ಅಂತ ಹೇಳಿದರೆ ನೀವು ಅದನ್ನು ಸತ್ಯ ಅಂತ ಹೇಳಿ. ಆದರೆ ಆಯ್ಕೆ ಮಾಡಿ ಮಾತ್ರ ಕರಗಿಸುತ್ತೆ. ಮೆಟಲ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ನುಂಗೋದು ತುಂಬ ಡೇಂಜರಸ್. ಅದು ಎಕ್ಸ್ಪೆರಿಮೆಂಟ್ ಅಲ್ಲ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.